ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಸಿಎಂ ಕುರ್ಚಿಯ ಸಂಘರ್ಷ ನಿಲ್ತಾ ಇಲ್ಲ. ದೆಹಲಿಯಲ್ಲಿ ಸಿಎಂ ಕುರ್ಚಿಗಾಗಿ ಡಿಕೆಶಿ ಶತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿಯ ಸಂಘರ್ಷ. ದೆಹಲಿಯಲ್ಲಿ ಸಿಎಂ ಕುರ್ಚಿಗಾಗಿ ಡಿಕೆಶಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯ ಭೇಟಿಗೆ ನಿನ್ನೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿಲ್ಲ. ಈ ಬಾರಿಯೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೊಂಚ ನಿರಾಸೆ ಉಂಟಾಗಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಏನು ಕುರ್ಚಿಯ ಸಂಘರ್ಷ ನಡೀತಾ ಇತ್ತು, ಈ ಒಂದು ಸೈಲೆಂಟ್ ವಾರ್ ಇದೀಗ ದೆಹಲಿಗೆ ಶಿಫ್ಟ್ ಆಗಿರುವಂಥದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ 2 ದಿನಗಳಿಂದ ಕೂಡ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಲೇಬೇಕು, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಒಂದು ಸಿಎಂ ಸೀಟ್ನ ಆಕಾಂಕ್ಷೆ ಏನಿದೆ, ಆಸೆಯನ್ನ ಅದನ್ನ ಹೇಳಬೇಕು, ವ್ಯಕ್ತಪಡಿಸಬೇಕು. ಹಾಗೆ ಈ ಒಂದು ಪಕ್ಷದ ಸಂಘಟನೆಗಾಗಿ ನಾನು ಏನೇನೆಲ್ಲ ಪರಿಶ್ರಮವನ್ನ ಪಟ್ಟಿದ್ದೀನಿ ಇದರ ಬಗ್ಗೆಯೂ ಕೂಡ ತಿಳಿಸಬೇಕು ಎನ್ನುವಂತಹ ಒತ್ತಾಸೆಯಿಂದ ವರಿಷ್ಠರನ್ನ ಭೇಟಿ ಮಾಡೋಕೆ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶತಾಯಗತಾಯ ಪ್ರಯತ್ನವನ್ನ ಮಾಡಿದ್ರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕೆ ಸಾಧ್ಯವೇ ಆಗ್ತಾ ಇಲ್ಲ. ನೋಡಿ, ಪಂಚರಾಜ್ಯಗಳ ಚುನಾವಣೆ ಕೂಡ ಇರುವಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಅದರಲ್ಲೂ ಕೂಡ ಬ್ಯುಸಿ ಇದ್ದಾರೆ. ಇನ್ನು ಸೋನಿಯಾ ಗಾಂಧಿ ಅವರು ಕೂಡ ಬ್ಯುಸಿ ಇರುವಂಥದ್ದು. ಹಾಗಾದ್ರೆ ಯಾರನ್ನ ಭೇಟಿ ಮಾಡಿದ್ದಾರೆ ದೆಹಲಿಗೆ ಹೋದ ಮೇಲೆ ನೋಡ್ತಾ ಹೋಗೋಣ. ತಡರಾತ್ರಿ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಬ್ರದರ್ಸ್. ಇನ್ನು ರಾಹುಲ್ ಸಿಗದ ಹಿನ್ನೆಲೆಯಲ್ಲಿ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿರುವಂಥದ್ದು. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದಂತಹ ಡಿಕೆ ಬ್ರದರ್ಸ್ ತಮಗೆ ಸಿಎಂ ಅವಕಾಶ ಮಾಡಿಕೊಡ್ಬೇಕು ಅಂತ ಪಟ್ಟಣ ಕೂಡ ಹಿಡಿದಿದ್ದಾರಂತೆ. 1.5 ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು. ಅದರ ನಂತರ ಅವರ ಹಿಂದೆಯೇ ಡಿಕೆ ಸುರೇಶ್ ಅವರ ಬ್ರದರ್ ಕೂಡ ಹೋಗಿರುವಂಥದ್ದು. ಹೀಗಾಗಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಹಾಗೆ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿಯಾಗಿರುವಂಥದ್ದು. ಹಾಗೆ ಒಂದು ರಾಜ್ಯ ರಾಜಕೀಯದ ಬೆಳವಣಿಗೆ ಆಗಿರಬಹುದು, ಹಾಗೆ ಪಕ್ಷ ಸಂಘಟನೆ ಮಾಡಿದ ವಿಚಾರವಾಗಿರ್ಬೋದು, ಹಾಗೆ ಪವರ್ ಶೇರಿಂಗ್ ಒಪ್ಪಂದ ಏನಾಗಿತ್ತು, ಆ ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಇವತ್ತಾದ್ರೂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಅವಕಾಶ ಸಿಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಸಿಎಂ ಗದ್ದುಗೆಗಾಗಿ ಡಿಕೆಶಿ ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿಎಂ ಮಾಡುವಂತೆ ಖರ್ಗೆ ಕೆಸಿವಿ ಬಳಿ ಪಟ್ಟಣ ಕೂಡ ಹಿಡಿದು ಕೂತ್ಕೊಂಡಿದ್ದಾರೆ. ಆದರೆ ರಾಹುಲ್ ಕಡೆ ಕೈ ತೋರಿಸಿದ್ದಾರಂತೆ ಖರ್ಗೆ. ನೀವು ಏನ್ ಹೇಳುವುದಿದ್ರು ರಾಹುಲ್ ಬಳಿ ಹೇಳಿ ಅಂತ ಹೇಳಿದ್ದಾರಂತೆ. ನೀವು ಅವರ ಜೊತೆ ಮಾತನಾಡ್ಕೊಂಡು ಬನ್ನಿ, ನನ್ನದೇನು ಅಭ್ಯಂತರ ಇಲ್ಲ ಅಂತ ಖರ್ಗೆ ಅವರು ಹೇಳಿದ್ದಾರಂತೆ. ನಿಮ್ಮ ಬೇಡಿಕೆ ಬಗ್ಗೆ ರಾಹುಲ್ ಗಮನಕ್ಕೆ ತಂದಿದ್ದೇನೆ. ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಸೋನಿಯಾ ಮೇಡಮ್ ಅವರಿಗೂ ಕೂಡ, ಅವರ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ನೋಡಿ, ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಸೋನಿಯಾ ಮೇಡಮ್ ಅವರ ಹತ್ರ ಕೂಡ ಅವರ ಗಮನಕ್ಕೂ ಕೂಡ ತಂದಿದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ರಾಹುಲ್ ಅವರದ್ದೇ ಅಂತಿಮ ತೀರ್ಮಾನ, ಹೀಗಾಗಿ ರಾಹುಲ್ ಭೇಟಿಯಾಗಿ ಬನ್ನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಬ್ರದರ್ಸ್ಗೆ ಸೂಚನೆಯನ್ನ ಕೂಡ ನೀಡಿದ್ದಾರಂತೆ. ನೋಡಿ, ಸಿಎಂ ಪಟ್ಟ ಸಿಗಲೇಬೇಕು ಅಂತ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ರೆ, ತನ್ನ ಅಣ್ಣನಿಗೆ ಹೇಗಾದ್ರೂ ಮಾಡಿ ಒಂದು ಸಿಎಂ ಪಟ್ಟವನ್ನ ಕೊಡಿಸಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರು ಕೂಡ ರಾಜ್ಯ ರಾಜಕೀಯದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಲೇಬೇಕು ಅಂತ ದೆಹಲಿಗೆ ಕೂಡ ತೆರಳಿರುವಂಥದ್ದು, ಹಾಗೆ ಭೇಟಿಯನ್ನ ಕೂಡ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಮಾತಾಡ್ಸಿದ್ರು, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಯೂ ಕೂಡ ಚರ್ಚೆ ಮಾಡಿದ್ರು. ಆದರೆ ಅವರಿಬ್ಬರೂ ಕೂಡ ಹೇಳಿರೋದು ಏನು ಅಂತಂದ್ರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬನ್ನಿ, ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡಿ, ನಿಮ್ಮನ್ನ ಸಿಎಂ ಮಾಡಕ್ ನಮ್ಮದು ಏನೋ ಅಭ್ಯಂತರ ಇಲ್ಲ, ಆದರೆ ರಾಹುಲ್ ಗಾಂಧಿ ಅವರ ಮಾತೇ ಫೈನಲ್ ಆಗಿರುವಂಥದ್ದು. ಸೋನಿಯಾ ಗಾಂಧಿ ಅವರ ಗಮನಕ್ಕೂ ಕೂಡ ಈ ಹಿಂದೆಯೇ ನಾನು ಮಾತನಾಡಿದ್ದೇನೆ, ತಂದಿದ್ದೇನೆ ಗಮನಕ್ಕೆ. ಆದರೆ ಸೋನಿಯಾ ಗಾಂಧಿ ಅವರು ಏನೇ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರ ಮಾತೇ ಅಂತಿಮ ಆಗಿರುವಂಥದ್ದು. ಹೀಗಾಗಿ ರಾಹುಲ್ ಭೇಟಿಯಾಗಿ ಬನ್ನಿ ಅಂತ
ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗಾದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಅವಕಾಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡಿಸ್ತಾರಾ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗಿದೆ. ಎಸ್, ಈ ಕುರಿತಂತೆ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ, ನೋಡೋಣ. ರಾಹುಲ್ ಕಡೆ ಕೈ ತೋರಿಸಿದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡದೆ ಡಿಕೆಶಿ ವಾಪಸ್ ಕೂಡ ಆಗಿದ್ದಾರೆ. ನಂತರ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಸುದೀರ್ಘ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಡಿಕೆಶಿ. ಆದರೆ ವೇಣುಗೋಪಾಲ್ ಅವರಿಂದಲೂ ಕೂಡ ಸಿಗದಂತಹ ಸಕಾರಾತ್ಮಕ ಸ್ಪಂದನೆ. ಹೀಗಾಗಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದಿಂದ ರಾತ್ರಿಗೆ ಹೊರಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ಹೇಳಲಾಗ್ತಾ ಇದೆ. ಎಸ್, ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನು ಕೆಸಿ ವೇಣುಗೋಪಾಲ್ ಅವರನ್ನ ಕೇಳಿದ್ರು ಕೂಡ ನಮ್ಮದೇನೂ ಅಭ್ಯಂತರ ಇಲ್ಲ, ಆದರೆ ರಾಹುಲ್ ಗಾಂಧಿ ಅವರು ಒಪ್ಪಬೇಕಷ್ಟೇ. ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಒಪ್ಪಬೇಕು, ಆದರೆ ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರ ಮಾತೆ ಅಂತಿಮ ಅಂತ ಇಲ್ಲಿ ಖರ್ಗೆ ಅವರು ಕೂಡ ಹೇಳ್ತಾ ಇರುವಂಥದ್ದು. ಎಸ್, ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಎಸ್ ಅಭಿಷೇಕ್, ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸತತವಾಗಿ 2 ದಿನಗಳಿಂದ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಇನ್ನು ಡಿಕೆ ಸುರೇಶ್ ಅವರು ಕೂಡ ಹೋಗಿ ಜಾಯ್ನ್ ಆಗಿರುವಂಥದ್ದು. ನಿನ್ನೆ 1.5 ಗಂಟೆಗಳ ಕಾಲ ಇಬ್ಬರು ಕೂಡ ಮಾತುಕತೆಯನ್ನ ಆಡಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಹಾಗೆ ಕೆಸಿ ವೇಣುಗೋಪಾಲ್ ಅವರ ಜೊತೆ. ಎಸ್, ಏನೇನೆಲ್ಲ ಟಾಕ್ಸ್ ಆಗಿರಬಹುದು? ಕಾವ್ಯ, ಖಂಡಿತ ಸದ್ಯಕ್ಕೆ ಕೈಪಡೆಯಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಎರಡು ಬಣದಲ್ಲಿ ತೀವ್ರವಾದಂತ ಒಂದು ಹಗ್ಗಜಗ್ಗಾಟ ನಡೀತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಜೆಟ್ ಆದ ನಂತರ ಶತಾಯಗತಾಯ ಸಿಎಂ ಸ್ಥಾನವನ್ನ ಪಡೆಯಲೇಬೇಕೆಂಬ ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ದೆಹಲಿಯಲ್ಲಿ ಬಿಡುಬಿಟ್ಟಿದ್ರು. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ತಮ್ಮ ಒಂದು ನಿಲುವನ್ನ ಪ್ರಸ್ತುತಪಡಿಸುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಆದ್ರೆ ನಿನ್ನೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಭಾರಿ ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ದೆಹಲಿ ಪ್ರವಾಸದಲ್ಲೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡದೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಬರಿಕೆಯಲ್ಲಿ ಬಂದಿದ್ರು. ಈ ಬಾರಿ ಕೂಡ ಅದೇ ರೀತಿ ಒಂದು ಪುನರಾವರ್ತನೆ ಆಗಿರುವಂತದ್ದು ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಒಂದು ಆಪ್ತ ಬಣದವರಿಗೆ ಭಾರಿ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ದಿನ ಡೆಲ್ಲಿನಲ್ಲಿ ಒಂದಷ್ಟು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತ ಸಭೆ ಆದ ಬಳಿಕ ಕೆಲವೊಂದ್ ಕಡೆ ರಾಹುಲ್ ಗಾಂಧಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಭೇಟಿಗೆ ಅವಕಾಶ ಕೊಡ್ತಾರೆ ಅಂತ ಅಂದಾಜಿಸಲಾಗಿತ್ತು. ಆದ್ರೆ ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹಿಂದೇಟನಾಗಿದ್ದಾರೆ. ಹಾಗಾಗಿ ಈ ಒಂದು ವಿಚಾರವನ್ನ ಕೆಸಿ ವೇಣುಗೋಪಾಲ್ ಮತ್ತು ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು 6 ವರ್ಷಗಳ ಕಾಲ ಪಕ್ಷ ಸಂಘಟನೆ ಮಾಡಿ ನಾನು ಮಾಡಿರ್ತಕ್ಕಂಥ ಕೂಲಿಗೆ ಪ್ರತಿಫಲವನ್ನ ಕೇಳ್ತಿದ್ದೇನೆ. ಮುಂದೆ ZPTP ಚುನಾವಣೆ ಇದೆ, ಜೊತೆಗೆ GPA ಚುನಾವಣೆ ಕೊಡಿದೆ, ಜೊತೆಗೆ ಸಮುದಾಯದ ಒಂದು ಬೆಂಬಲ ಕೂಡ ನನಗೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸ್ಥಾನವನ್ನ ಬದಲಾವಣೆ ಮಾಡಿದ್ರೆ ನನಗೂ ಒಳ್ಳೇದು, ಜೊತೆಗೆ ಪಕ್ಷದ ಒಂದು ಬೆಳವಣಿಗೆ ಕೂಡ ಹಿತಕರ ಆಗಿರುತ್ತೆ. ಹೀಗಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ನಿಲುವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತುತಪಡಿಸಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಅಂತಿಮವಾಗಿ ಏನೇ ಒಂದು ನಿರ್ಧಾರ ಅಥವಾ ಏನೇ ಒಂದು ಬದಲಾವಣೆ ಮಾಡ್ಬೇಕೆಂದ್ರೂ ಕೂಡ ಅದು ಫೈನಲ್ ಆಗಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ ಮುಖಾಂತರ ಆಗ್ಬೇಕಂತ ಕೆಸಿ ವೇಣುಗೋಪಾಲ್ ಕೂಡ ಹೇಳಿದ್ದಾರೆ. ಜೊತೆಗೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದೇ ಒಂದು ಮಾತನ್ನ ಹೇಳಿ ಕಳಿಸಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಏನು ತಮ್ಮ ಒಂದು ಪ್ರಾರ್ಥನೆಗೆ ತಮ್ಮ ಒಂದು ಶ್ರಮಕ್ಕೆ ಈ ಬಾರಿ ಕೂಡ ಪ್ರತಿಫಲ ಸಿಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ. ಯಾಕಂತಂದ್ರೆ ಬಹಳ ಒಂದು ಎಚ್ಚರಿಕೆಯಿಂದ ಅವರ ಒಂದು ಆಪ್ತ ಶಾಸಕರಾಗಿರ್ಬೋದು, DKಶಿ ಅವರಾಗಿರ್ಬೋದು, ಬಹಳ ಎಚ್ಚರಿಕೆಯಿಂದ ಈ ಬಾರಿ ಒಂದು ಟೂರ್ ನ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಈ ಬಾರಿ ಕೂಡ ಒಂದು ಟೂರ್ ಸಕ್ಸಸ್ ಆಗದೆ ಡಿಕೆ ಶಿವಕುಮಾರ್ ಅವರು ಪರೀಕ್ಷೆಯಲ್ಲಿ ಬರ್ತಿರುವಂತದ್ದು. ಮುಂದೆ ಇದು ಯಾವ ಒಂದು ಸ್ವರೂಪನ ಪಡೆದುಕೊಳ್ಳಿ ಅನ್ನೋದು ಕೂಡ ಸದ್ಯಕ್ಕೆ ಉಳಿದಿರುವಂತದ್ದು ಪ್ರಶ್ನೆ. ಕಾವ್ಯ, ಎಸ್, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.